ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಚೇತನಾ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಮ್ಯಾಥ್ಸ್ ಕ್ಲಾಸ್ 11 ಆಗುತ್ತೆ. ಯಾರ್ಯಾರು ದಯವಿಟ್ಟು ಹಳೆ ಕ್ಲಾಸಸ್ನ ನೋಡಿಲ್ಲ ನೋಡಿ ಅಂತ ಹೇಳ್ತೀನಿ. ಈ ಪ್ರಾಬ್ಲಮ್ಸು ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಬರೋ ಚಾನ್ಸಸ್ ಇದೆ ಈ ಟಾಪಿಕ್ಕು. ಹಾಗಾಗಿ ಎರಡೂ ಪೇಪರ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸ್ ಆಗಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಚಾಪ್ಟ್ರಲ್ಲಿ ಏನೇನು ಫಾರ್ಮುಲಾಸ್ ಬರುತ್ತೋ ಆ ಕ್ವೆಶನ್ಗೆ ತಕ್ಕಂತೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ತಡೆ ಮಾಡಿದ ವಿಡಿಯೋನ ನಾವು ಶುರು ಮಾಡೋಣ. ಮೊದಲನೇ ಕ್ವೆಶನ್ನ ತಗೋತಾನೆ. ಮಿಸ್ಟರ್ ಕಶ್ಯಪ್ ಪರ್ಚೇಸ್ಡ್ ಆ್ಯನ್ ಏರ್ ಕಂಡೀಷ್ನರ್ ಫಾರ್ ಪರ್ಚೇಸ್ ಮಾಡಿದಷ್ಟಕ್ಕೆ 12,000 ಆ್ಯಂಡ್ ಸೋಲ್ಡ್ ಇಟ್ ಫಾರ್ 15,000. ಹಾಗಾಗಿ ಕಾಸ್ಟ್ ಪ್ರೈಸ್ 12,000, ಸೆಲ್ಲಿಂಗ್ ಪ್ರೈಸು 15,000. ವಾಟ್ ಇಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪ್ರಾಫಿಟ್ ಪರ್ಸೆಂಟೇಜ್ಗೆ ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಆಗುತ್ತೆ. ಹಾಗಾಗಿ ಎಸ್ ಪಿ ಬಂದು 15,000 ಮೈನಸ್ 12,000 ಡಿವೈಡೆಡ್ ಬೈ 12,000 ಇಂಟು 100. ಹಾಗಾಗಿ ನೀವು ಸಾಲ್ವ್ ಮಾಡಿದ್ರೆ ಇಲ್ಲಿ 3,000 ಡಿವೈಡೆಡ್ ಬೈ 12,000 ಇಂಟು 100. 30 30 3 1 3 4. ಹಾಗಾಗಿ ಇದು 25% ಆಗುತ್ತೆ. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಒನ್. A shopkeeper brought an article. Brought ಅಂದರೆ ಸಿ ಪಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಪ್ರಾಫಿಟ್ ಇಫ್ ಯು ಸೋಲ್ಡ್ ದಟ್ ಆರ್ಟಿಕಲ್ ಫಾರ್ ದಿಸ್. ಓಕೆನಾ, ಇದು ಸಿಮಿಲರ್ ಪ್ರಾಬ್ಲಮ್ ಆಗುತ್ತೆ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಹಾಗಾಗಿ ನ್ಯೂಮರೇಟು 512.16 ಡಿವೈಡೆಡ್ ಬೈ 2090.42 ಇಂಟು 100. ಓಕೆ, ಸಾಲ್ವ್ ಮಾಡಿದ್ರೆ ನಿಮಗೆ 25% ಬರುತ್ತೆ. ಓಕೆ, ಆದಷ್ಟು ಈ ಥರ ಪ್ರಾಬ್ಲಮ್ಸೇ ಕೊಡ್ತಾರೆ. ಡೆಸಿಮಲಲ್ಲಿ ಬರೋದು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್. ರಜನಿ ಪರ್ಚೇಸ್ಡ್ ಎ ಮೊಬೈಲ್ ಫೋನ್ ಆ್ಯಂಡ್ ಅ ರೆಫ್ರಿಜರೇಟರ್ ಫಾರ್ 12,000 ಆ್ಯಂಡ್ 10,000 ರೆಸ್ಪೆಕ್ಟಿವ್ಲಿ. ಮೊಬೈಲ್ ಫೋನ್ ಬಂದು 12,000, ರೆಫ್ರಿಜರೇಟರ್ ಬಂದು 10,000. ಶಿ ಸೋಲ್ಡ್ ಅ ರೆಫ್ರಿಜರೇಟರ್ ಅಟ್ ಅ ಲಾಸ್ ಆಫ್ 12%. ರೆಫ್ರಿಜರೇಟರ್ನ ಲಾಸಲ್ಲಿ ಸೇಲ್ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್ಗೆ? 12%ಗೆ. ಮೊಬೈಲ್ ಫೋನ್ನ ಪ್ರಾಫಿಟಲ್ಲಿ ಸೇಲ್ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್ಗೆ? 8%ಗೆ. ಹಾಗಾದರೆ ಓವರ್ ಆಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಾವು ಸೆಲ್ಲಿಂಗ್ ಪ್ರೈಸ್ ಆಫ್ ಮೊಬೈಲ್ ನೋಡೋಣ. ಎಷ್ಟು ಅಂದರೆ 10,000. ಒಂದು ನಿಮಿಷ. ಸೆಲ್ಲಿಂಗ್ ಪ್ರೈಸ್ ಆಫ್ ಮೊಬೈಲ್ನ ನೋಡಿದ್ರೆ 12,000 ಬರುತ್ತೆ. ಸೊ 12,000 ಇಂಟು ಮೊಬೈಲ್ ಫೋನ್ನ ಏನು ಮಾಡಿದ್ದಾರೆ ಅವರು? ಪ್ರಾಫಿಟಲ್ಲಿ ಸೇಲ್ ಮಾಡಿದ್ದಾರೆ. ಹಾಗಾಗಿ 12,000 ಇಂಟು 108 ಡಿವೈಡೆಡ್ ಬೈ 100. ಇಲ್ಲಿ ನಿಮಗೆ 12960 ಬರುತ್ತೆ. ಹಾಗೆ ಸೆಲ್ಲಿಂಗ್ ಪ್ರೈಸ್ ಆಫ್ ರೆಫ್ರಿಜರೇಟರ್ ಎಷ್ಟು? 10,000. ಇದನ್ನು ಅವರು ಲಾಸಲ್ಲಿ ಸೇಲ್ ಮಾಡಿದ್ದಾರೆ. ಎಷ್ಟು? 12%. ಹಾಗಾಗಿ 100 ಮೈನಸ್ 12 ಅಂದರೆ 88 ಡಿವೈಡೆಡ್ ಬೈ 100. ಇಲ್ಲಿ ನಿಮಗೆ 8,800. ಹಾಗಾದರೆ ಓವರಾಲ್ ಲಾಸ್ ಎಷ್ಟಾಯಿತು ಅಂತ ನೋಡೋಣ. ಓವರಾಲ್ ಲಾಸ್. ಓಕೆ, ಓವರಾಲ್ ಲಾಸ್ನ ನೋಡಿದ್ರೆ ನೀವು 22,000 ಅಂದರೆ 10,000 ಪ್ಲಸ್ 12,000 22,000 ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 21,760 ಬರುತ್ತೆ. ಸೊ ಓವರಾಲ್ ಲಾಸ್ ಎಷ್ಟು ಬಂತು? 420 ರೂಪೀಸ್. ಲಾಸ್ ಆಫ್ 240 ರೂಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್. ಹರ್ಷದ್ ಬಾಟ್ 15 ಪೀಸಸ್ ಆಫ್ DVD ಪ್ಲೇಯರ್ಸ್ at 4,500. ಓಕೆ, ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಬಂದು 4,500. ಎಷ್ಟಕ್ಕೆ? 15ಕ್ಕೆ. ಹಾಗಾದರೆ ಈಚ್ಗೆ 4,500. ಹಾಗಾದರೆ 15ಗೆ ಎಷ್ಟಾಗುತ್ತೆ ಅಂದರೆ 15 ಇಂಟು 4,500. ಹಾಗಾಗಿ ಇದು ನಿಮಗೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಓಕೆ, ಆ್ಯಂಡ್ ಸೋಲ್ಡ್ ದೆಮ್ ಆಫ್ ಅಟ್ ಎ ಟೋಟಲ್ ಆಫ್ 81,000. ಸೊ ಎಲ್ಲದನ್ನು ಸೆಲ್ ಮಾಡಿಬಿಟ್ರು. ಹಾಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಸೇಮ್ ಇದು. ಪ್ರಾಫಿಟ್ ಪರ್ಸೆಂಟೇಜ್ಗೆ ಎಷ್ಟಕ್ಕೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಫಸ್ಟು ಟೋಟಲ್ ಪ್ರಾಫಿಟ್ ನೋಡಬೇಕಿದ್ರಲ್ಲಿ. ಟೋಟಲ್ ಪ್ರಾಫಿಟ್ನ ನೀವು ನೋಡಬೇಕು ಅಂದರೆ ಇರಿ, ಟೋಟಲ್ ಪ್ರಾಫಿಟ್ನ ನೋಡೋಣ ನಾವು ಫಸ್ಟು. ಟೋಟಲ್ ಪ್ರಾಫಿಟ್ ನಿಮಗೆ
ಎಷ್ಟು ಬರುತ್ತಪ್ಪ ಅಂತ ಸೇಲ್ ಮಾಡಿರೋದು 81,000ಗೆ, ನಾವು ತಂದಿದ್ದೆಷ್ಟಕ್ಕೆ 15 ಇಂಟು 45,000. ಓಕೆನಾ. ಸೊ ಇಲ್ಲಿ ನಿಮಗೆ ಮೈನಸ್ ಮಾಡಿದ್ರೆ 13,500 ಬರುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಪ್ರಾಫಿಟ್ ಪರ್ಸೆಂಟೇಜ್ is equal to overall profit divided by ಎಷ್ಟಕ್ಕೆ ತೊಗೊಂಡಿದ್ದು ನಾವು 67,500ಗೆ ಇಂಟು 100. 20 5 2s are 10, 5 7s are 35, 5 1s are 5 3s are 15, 5 5s are 25. ಓಕೆ, ಸೊ ಮತ್ತೆ 5 ಅಲ್ಲೇ ಮಾಡಿದ್ರೆ 5 2s are 10, 5 7s are 35. ಸೊ ಹಾಗಾಗಿ ಇದು 27% ಆಗುತ್ತೆ. 20% ಆಗುತ್ತೆ. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ Alfred buys an old scooter for 4,700 and spends 800 on its repairs. If he sells a scooter for 5,800, is gain percentage ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದು ಸಿಮಿಲರೇ. ಓಕೆ, ಸೊ ಅವರು ಟೋಟಲ್ ಎಷ್ಟಕ್ಕೆ ಕಾಸ್ಟ್ ಪ್ರೈಸ್ ಆದಂಗೆ ಆಯಿತು? 4,700 ಪ್ಲಸ್ 800. ನಿಮಗೆ ಇಲ್ಲಿ 5,500 ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 5,800. ಹಾಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಇಲ್ಲಿ 300 ಡಿವೈಡೆಡ್ ಬೈ 5,500 ಇಂಟು 100. 2020. ಓಕೆ, ಇಲ್ಲಿ ನಿಮಗೆ ಪರ್ಸೆಂಟೇಜ್ ಬರುತ್ತೆ 5.45%. ಓಕೆ, ಇದನ್ನು ಹೇಗಪ್ಪ ಬರೆಯೋದು ಅಂದರೆ ನೀವು ಈ ಥರನೂ ಮಾಡ್ಕೊಳ್ಬೋದು. 5 2s are 10, 0, 5 1s are 5 1s are. ಹಾಗಾಗಿ ನಿಮಗೆ 20 ಇಂಟು 3 ಬೈ 11 ಅಂದರೆ 3 2s are 60 ಬೈ 11. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ 100 oranges are bought at the rate of 350 and sold at the rate of 48 per dozen. ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮಗಿಲ್ಲಿ ಸೆಲ್ಲಿಂಗ್ ಪ್ರೈಸ್ ಗೊತ್ತು. ಸೆಲ್ಲಿಂಗ್ ಪ್ರೈಸ್ ಆಫ್ 100 ಆರೆಂಜಸ್ ಎಷ್ಟು? 100 ಆರೆಂಜಸ್ ಇದು ಪರ್ ಡಜನ್ಗೆ ಆಗಿದೆ. ಓಕೆ, ಪರ್ ಡಜನ್ಗೆ 48 ಕೊಟ್ಟಿದ್ದಾರೆ. 100 ಆರೆಂಜಸ್ನ ತೊಗೊಂಡು ಬಂದಿದ್ದು ಇದು ಕಾಸ್ಟ್ ಪ್ರೈಸ್. ಓಕೆ, ಸೊ 48 ಪರ್ ಡಜನ್ಗೆ ಇಲ್ಲಿ 48 ಪರ್ ಡಜನ್ ಅಂತ ಕೊಟ್ಟಿದ್ದಾರೆ. 48 ಪರ್ ಡಜನ್ನು ನಮಗಿರೋದು 100 ಆರೆಂಜಸ್. ಓಕೆನಾ. ಪರ್ ಡಜನ್ ಅಂತ ಅಂದರೆ ಡಜನ್ ಅಂದರೆ 100 ಅಲ್ವಾ. ಸೊ 100 ಆರೆಂಜಸ್ಸು ಪರ್ ಡಜನ್ 48. ಹಾಗಾಗಿ ಡಿವೈಡೆಡ್ ಬೈ 12 ಮಾಡ್ಕೊಳ್ಬೇಕು ನಾವು. 1 ಡಜನ್ಗೆ ಇಷ್ಟಾಗುತ್ತೆ ಅಂತ. ಸೊ ನೀವಿಲ್ಲಿ ಮಾಡಿದ್ರೆ 2 5s are 10, 0, 2 6s are 12, 2 2s are 2 5s are 2 3s are 3 1s are 3 6s are 18. ಸೊ 16 ಇಂಟು 25 ಅಂದರೆ ಅದು 400 ಆಗುತ್ತೆ. ಇದು ಸೆಲ್ಲಿಂಗ್ ಪ್ರೈಸು. ಕಾಸ್ಟ್ ಪ್ರೈಸ್ ಎಷ್ಟು? 350. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಇಲ್ಲಿ 50 ಬೈ 350 ಇಂಟು 100. 10 10 5 1 5 2s are 10, 5 7s are 35. ಓಕೆನಾ. ಸೊ ಹಾಗಾಗಿ ಇದು 100 ಬೈ 7 ಆಗುತ್ತೆ. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಅ ಟ್ರೇಡರ್ ಬೈ ಸಮ್ ಗೂಡ್ಸ್ ಫಾರ್ ₹150. ಇಫ್ ದ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಬಿ 12% ಆಫ್ ಕಾಸ್ಟ್ ಪ್ರೈಸ್, ದೆನ್ ಅಟ್ ವಾಟ್ ಪ್ರೈಸ್ ಶುಡ್ ಇಟ್ ಬಿ ಸೋಲ್ಡ್ ಟು ಅರ್ನ್ 10%? ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ 150 ರೂಪೀಸ್ ಅವ್ರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಓವರ್ ಹೆಡ್ ಕಾಸ್ಟ್ ಎಷ್ಟಾಗುತ್ತೆ? 12% ಆಫ್ 150 ಆಗುತ್ತೆ. ಆಫ್ ಕಾಸ್ಟ್ ಪ್ರೈಸ್ ಅವರೇ ಹೇಳಿದ್ದಾರೆ. ಓಕೆನಾ. ಇದು ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ 150 ಪ್ಲಸ್ 12/100 ಇಂಟು 150. 5 3s are 5 2s are 2 1s are 2 6s are. ಹಾಗೆ ಇದು 6 3s are 18. 150 ಪ್ಲಸ್ 18 ಬಂದು 168 ಆಗುತ್ತೆ. ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಸೆಲ್ಲಿಂಗ್ ಪ್ರೈಸ್ ಅವರು 10%
ಗೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು 168 ಪ್ಲಸ್ 10% ಆಫ್ 168. ಓಕೆನಾ? ಸೊ 168 ಪ್ಲಸ್ 10/100 ಇಂಟು 168 1010. ಇದು 168 ಪ್ಲಸ್ 16.8 ಆಗುತ್ತೆ. ಡಿವೈಡೆಡ್ ಬೈ 10 ಇದೆಲ್ಲ. ಸೊ 0.8 ಇದು 14 8 4 184.8. ಆಪ್ಷನ್ ಎ. ಓಕೆ, ನೆಕ್ಸ್ಟ್. A trader sells an article and loses 12.5%. ಓಕೆನಾ? ದ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಲೆಟ್ ಕಾಸ್ಟ್ ಪ್ರೈಸ್ 100 ಇರಲಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟು 12.5% ಅಂದರೆ 12.5%. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು 87.5 ಆಗುತ್ತೆ. ಹಾಗಾದರೆ ರೇಷಿಯೋ ಏನು? ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್ 100 ಇಷ್ಟು 87.5. ಓಕೆನಾ? ಸೊ ಇಲ್ಲಿ ನೀವು ಡೆಸಿಮಲ್ನ ತೆಗಿಬೇಕು ಅಂದರೆ ಇನ್ನೊಂದು 0 ಆ್ಯಡ್ ಮಾಡ್ತೀರಾ. ಸೊ 875. ಓಕೆನಾ? 5 2s 00, 5 1s 5 7s 35, 5 5s 5 4s 20, 0 5 3s 15, 5 5s 25, 5 8s 40, 5 7s 35. ಸೊ 8:7 ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನು. ಅ ಗೋಲ್ಡ್ ಬ್ರೇಸ್ಲೆಟ್ ಇಸ್ ಸೋಲ್ಡ್ ಫಾರ್ 14,500 at a loss of 20%. What is the cost price of the gold bracelet? ಓಕೆನಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟು 14,500. ಎಷ್ಟು ಲಾಸ್ ಆಗಿದೆ? 20%. 100ಗೆ ತೊಗೊಂಡಿದ್ರೆ ಓಕೆನಾ 20% ಲಾಸ್ ಆಗಿದೆ. ಹಾಗಾದರೆ ಇದು 80%. ಓಕೆನಾ? ಅದನ್ನು ನಾವು ಏನು ಮಾಡಬೇಕು ಅಂದರೆ ಇಂಟು 100% ಇರುತ್ತೆ ಅಲ್ಲ. ಸೊ ನಾವೇನು ಮಾಡಬೇಕು ಅಂತ ಅಂದರೆ ನೋಡಿ, ಲೆಟ್ ಕಾಸ್ಟ್ ಪ್ರೈಸ್ ಬಿ 100. ಓಕೆನಾ? 100%. ಸೆಲ್ಲಿಂಗ್ ಪ್ರೈಸ್ ಬಿ 80%. ಈ 80% ಅಂದರೆ 80/100. ಇದನ್ನು 0.8 ಅಂತ ಬರ್ಕೊಳ್ಬೋದು ನಾನು. ಓಕೆ, ಸೊ ಹಾಗಾದರೆ ಏನು 14,500 ಡಿವೈಡೆಡ್ ಬೈ 0.8 ಮಾಡಿದ್ರೆ ನಿಮಗೆ ಸಾಲ್ವ್ ಮಾಡಬೇಕು. ಓಕೆ, 0ನ ಈ ಕಡೆ ಹಾಕ್ಕೊಂಡ್ರೆ 18125 ಬರುತ್ತೆ. ಓಕೆ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನು. The sale price of an article including the taxes is 616. ಇದು including the taxes. ಓಕೆ, the rate of sales tax ಎಷ್ಟು 10%. If the shopkeeper has made a profit of 12%, then the cost price of the article ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ ಸಿ ಪಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಎಕ್ಸ್ ಅಂತ ತೊಗೊಳೋಣ. ಹಾಗಾದರೆ ಒಂದು ಕಾಸ್ಟ್ ಪ್ರೈಸ್ದ ಒಂದು ಆರ್ಟಿಕಲ್ ಇದೆ, ಅದಕ್ಕೆ ಏನೇನು ಆ್ಯಡ್ ಮಾಡ್ತಾರೆ? ಒಂದು 12% ಪ್ರಾಫಿಟ್ ಮಾಡಿದ್ದಾರೆ ಯಾರು? ಶಾಪ್ಕೀಪರ್. ಓಕೆನಾ? ಅದಕ್ಕೆ ಏನು ಆ್ಯಡ್ ಮಾಡಿದ್ದಾರೆ? 10% ಆಫ್ ಸೇಲ್ಸ್ ಟ್ಯಾಕ್ಸ್ ಆ್ಯಡ್ ಮಾಡಿದ್ದಾರೆ. ಸೇಲ್ಸ್ ಟ್ಯಾಕ್ಸ್ ಯಾವುದ್ರ ಮೇಲೆ ಆ್ಯಡ್ ಮಾಡೋದವರು? ಈ ಪ್ರಾಫಿಟ್ನು ಇನ್ಕ್ಲೂಡ್ ಮಾಡಿ ಆ್ಯಡ್ ಮಾಡ್ತಾರೆ. ಹಾಗಾಗಿ 10% ಆಫ್ ಎಕ್ಸ್ ಪ್ಲಸ್ 12% ಆಫ್ ಎಕ್ಸ್, ಇದು ಭಾಳ ಇಂಪಾರ್ಟೆಂಟ್, ಈಸ್ ಈಕ್ವಲ್ ಟು 616. ನಾನು ಮತ್ತೆ ಹೇಳ್ತೇನೆ ನೋಡಿ, ಒಂದು ಆರ್ಟಿಕಲ್ನ ಎಕ್ಸ್ ಅಂತ ತೊಗೊತೀನಿ. ಈ ಎಕ್ಸ್ ಆರ್ಟಿಕಲ್ ಮೇಲೆ 12% ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಶಾಪ್ಕೀಪರು. ಓಕೆನಾ? ಈ ಎಷ್ಟು ಆರ್ಟಿಕಲ್ ಪ್ರೈಸ್ ಇದೆ ಅದ್ರ ಮೇಲೆ ಪ್ರಾಫಿಟ್ ಎರಡೂ ಸೇರಿ ಏನು ಆ್ಯಡ್ ಮಾಡ್ತಾರೆ? ಸೇಲ್ಸ್ ಟ್ಯಾಕ್ಸ್ ಆ್ಯಡ್ ಮಾಡೋದು. ಓಕೆ, ಸೊ ಹಾಗಾದರೆ ಈ ಎಲ್ಲದ್ರ ಮೇಲೂ 10% ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಾವಿನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ಪ್ಲಸ್ 12/100 ಇಂಟು ಎಕ್ಸ್ ಪ್ಲಸ್ 10/100 ಇಂಟು ಎಕ್ಸ್ ಪ್ಲಸ್ 12/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 616 ಬರುತ್ತೆ. ಸೊ ಎಕ್ಸ್ ಪ್ಲಸ್ 0.12x ಎಕ್ಸ್ ಪ್ಲಸ್ 0.12x ಪ್ಲಸ್ 0.1x ಪ್ಲಸ್ 0.12x ಇಸ್ ಈಕ್ವಲ್ ಟು 616. ಎಲ್ಲ ಎಕ್ಸ್ನು ಆ್ಯಡ್ ಮಾಡಿದ್ರೆ ನಮಗೆ
1.232 ಎಕ್ಸ್ ಬರುತ್ತೆ. ಇಸ್ ಈಕ್ವಲ್ ಟು 616. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 616 ಡಿವೈಡೆಡ್ ಬೈ 1.232. ಓಕೆನಾ? ಸೊ ನೀವಿಲ್ಲಿ ಆಪ್ಷನ್ನು ನೀವು ಗಮನಿಸ್ಬೋದು. ಓಕೆನಾ? ಇದು 1ಇಂದ ಡಿವೈಡ್ ಆಗ್ತಿರೋದ್ರಿಂದ ಎಲ್ಲನೂ 616ಗೆ ಕಡಿಮೆ ಇದೆ. ಸೊ ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡಬೇಕು. ಓಕೆ, ನೀವು ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಡೆಸಿಮಲ್ನ ಈ ಕಡೆ ತೊಗೊಳ್ಬೋದು. ಸೊ 616 ಡಿವೈಡೆಡ್ ಬೈ 3 ಡೆಸಿಮಲ್ ಈ ಕಡೆ ಹೋದರೆ 3 ಮೇಲೆ ಬರುತ್ತೆ, ಬೈ 1232. ಓಕೆ, 2 1s ಇಂದಾನೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಬೋದು ನೀವು. ಸೊ ಸಾಲ್ವ್ ಮಾಡಿದ್ರೆ ನಿಮಗೆ 500 ಬರುತ್ತೆ. ಓಕೆ, ಇದು ಮಾಡಿ ನೀವು. ನೆಕ್ಸ್ಟ್ ಕ್ವೆಶನ್ ನಾವು ನೋಡೋಣ. ಓಕೆ, ಸ್ವಲ್ಪ ಇರೇಸ್ ಮಾಡ್ತೀನಿ. ಓಕೆ, Ronit and Vinith purchased a scooter for 25,000 and sold the same for 26,250. If at the time of purchase Ronit paid 1.5 times as much as Vinith, how much did Vinith receive out of profit? Very important question. No? Okay, so ನಾವು ಮೊದಲಿಗೆ ಟೋಟಲ್ ಪ್ರಾಫಿಟ್ ನೋಡೋಣ. ಎಷ್ಟು ಟೋಟಲ್ ಪ್ರಾಫಿಟ್ಟು? 25,000 ಮತ್ತು 26,250. ಹಾಗಾದ್ರೆ ಇವೆರಡೂ ಮೈನಸ್ ಮಾಡಿದ್ರೆ ನಮಗೆ ಸಿಗುವಂಥದ್ದು 1250 ಅಲ್ವಾ? ಇದು ಟೋಟಲ್ ಪ್ರಾಫಿಟ್ ಆಗುತ್ತೆ. ಲೆಟ್ ಅಮೌಂಟ್ ಪೇಡ್ ಬೈ ವಿನಿತ್ ಬಿ ಎಕ್ಸ್ ಅಂತ ತೊಗೊಂಡ್ರೆ ನಾನು. ಓಕೆನಾ? ಹಾಗಾದರೆ ವಿನೀತ್ ಎಷ್ಟು? ಎಕ್ಸು. ಈ ರೋನಿತ್ ಎಷ್ಟು ಮಾಡ್ತಾರೆ? ಫ್ರ್ಯಾಕ್ಷನಲ್ಲಿದೆ. ಸೊ ಫ್ರ್ಯಾಕ್ಷನ್ ಹೇಗೆ ಕನ್ವರ್ಟ್ ಮಾಡೋದು? 2 1s are 2, 2 + 1 3. ಸೊ 3/2 ಆಫ್ ಎಕ್ಸ್ ಕೊಟ್ಟರೆ ಎಷ್ಟಾಗುತ್ತೆ? ಟೋಟಲ್ ಪ್ರಾಫಿಟು 1250. ಓಕೆ, ಸೊ 5/2 ಎಕ್ಸ್ ಇಸ್ ಈಕ್ವಲ್ ಟು 1250. 5x ಇಸ್ ಈಕ್ವಲ್ ಟು, ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಇಂಟು 2 ಇಂದ ಇಂಟು 2, 5 2s are 10, 2 2s are 4 5, 2 1s are 2 3 ಡಿವೈಡೆಡ್ ಬೈ 5 ಇದೆ ಎಕ್ಸ್ ಅಲ್ವಾ? 5 7s are 35 0 0. x is equal to 700. ಓಕೆ, ಆಪ್ಷನ್ ಡಿ. ಒಂದು ನಿಮಿಷ, ಇಲ್ಲಿ 1250 ಡಿವೈಡೆಡ್ ಬೈ 2500 ಬರೋದು ನಿಮಗೆ. ಹಾಗಾಗಿ ಇಲ್ಲಿ ನಿಮಗೆ 500 ಬರುತ್ತೆ. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನು. When a plot is sold for 18,700, the owner loses 15%. At what price must the plot be sold in order to gain 15%? ಓಕೆನಾ? ನಾವು ಮೊದಲನೇದಾಗಿ ಲೆಟ್ ಪ್ಲಾಟ್ ಪ್ರೈಸ್ ಏನು ಎಕ್ಸ್ ಅಂತ ತೊಗೊಳೋಣ. ಓಕೆನಾ? ಇವಾಗ 15% ಲಾಸ್ ಆದರೆ ಅಂದರೆ ಏನು? 0.85x ಡಿವೈಡ್ 85/100. ನೋಡಿ, ಲೆಟ್ ಟು 100% ಅಂತ ತೊಗೋತೀನಿ. ಲಾಸ್ ಆದರೆ ಎಷ್ಟಾಗುತ್ತೆ? 100 - 15 85 ಆಗುತ್ತೆ. ಇದು ಪರ್ಸೆಂಟೇಜಲ್ಲಿದೆ, ಹಾಗಾಗಿ 85/100 ಅಂದರೆ 0.85 ಆಗುತ್ತೆ. ಈ 0.85ನ ವ್ಯಾಲ್ಯೂ ತೊಗೊಂಡ್ರೆ 18,700. ಓಕೆನಾ? ಇಷ್ಟು ಪ್ರೈಸ್ಗೆ ಸೇಲ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು? ನಿಜವಾದ ಎಕ್ಸ್ ವ್ಯಾಲ್ಯೂ ಸಾಲ್ವ್ ಮಾಡಿದ್ರೆ ನಿಮಗೆ 22,000 ಬರುತ್ತೆ. ಹಾಗಾದರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ ಏನಾಗಬೇಕು? 22,000 ಪ್ಲಸ್ 15% ಆಫ್ 22,000. ಓಕೆ, ಸೊ 22,000 ಪ್ಲಸ್ 15% ಅಂದರೆ 15/100 ಇಂಟು 22,000. 20 ಕ್ಯಾನ್ಸಲ್ಲು. ಓಕೆನಾ? ಸೊ 15 ಇಂಟು 22 ಅಂದರೆ 330 ಬರುತ್ತೆ. 10 ಇರೋದಿಲ್ಲ. ಹಾಗಾದರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಬೇಕು ನಿಮಗೆ? 25,300. ಆಪ್ಷನ್ ಸಿ. ಓಕೆ, ನೆಕ್ಸ್ಟು ಇದು ಅದೇ ಥರ ಇದೆ. ಸೊ ಹಾಗಾಗಿ ಇದನ್ನು ದಯವಿಟ್ಟು ಸಾಲ್ವ್ ಮಾಡಿ. ಆನ್ಸರ್ ನಾನು ಹೇಳಿರ್ತೀನಿ, ಆಪ್ಷನ್ ಬಿ ಆನ್ಸರ್. ಓಕೆನಾ? ಟ್ರೈ ಟು ಸಾಲ್ವ್ ಮಾಡಿ. ನೆಕ್ಸ್ಟು, ದ ಲಾಸ್ ಆನ್ ಸೆಲ್ಲಿಂಗ್ ಪ್ರೈಸ್ ಇಸ್ ವಾಟ್ % ಲಾಸ್ ಆನ್ ಕಾಸ್ಟ್ ಪ್ರೈಸ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಇದು ಲೆಟ್ ಸೆಲ್ಲಿಂಗ್ ಪ್ರೈಸ್ನ 100 ಅಂತ ತೊಗೋತೀನಿ, ಕಾಸ್ಟ್ ಪ್ರೈಸ್ನ 110 ಅಂತ ತೊಗೋತೀನಿ. 10% ಲಾಸ್ ಅಂತ ಅವರೇ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾದರೆ ಲಾಸ್ ಪರ್ಸೆಂಟೇಜ್ ಆಫ್ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 110 - 100 ಡಿವೈಡೆಡ್ ಬೈ 110 ಇಂಟು 100.
ಸೊ 10/110 ಇಂಟು 100 ಎಷ್ಟು ಬಂತು 9.09 ಅಥವಾ 1010 10 10s are 100 100/11 ಆಪ್ಷನ್ ಎ. ಓಕೆ, yes. Next, the profit earned by selling an article for 900 is double the loss incurred when the same article is sold for 450. At what price should the article be sold to make 25% of profit? Okay, ಸೊ ಇದಕ್ಕೆ ನಾನು ಮೊದಲನೇದಾಗಿ ಲೆಟ್ ಎಕ್ಸ್ ಲಾಸ್ ಏನು ಎಕ್ಸ್ ಅಂತ ತಗೋತೀನಿ, ಪ್ರಾಫಿಟ್ ಏನೋ 2x ಆಗಬೇಕು ನನಗೆ. ಓಕೆ, ಸೊ ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ 900 ಮೈನಸ್ 2x ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, x + 450. ಓಕೆನಾ? ಈ ಈಕ್ವೇಷನ್ನ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಏನು ಸಾಲ್ವ್ ಮಾಡಿದ್ರೆ -3x ಇದು ಈ ಕಡೆ ಬಂದರೆ -450. ಸೊ x = 150 ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಬಂದು ನಿಮ್ಗೆ ಎಷ್ಟು ಬರುತ್ತೆ, 600 ಬರುತ್ತೆ. ಕಾಸ್ಟ್ ಪ್ರೈಸ್ ಬಂದು 600 ಬರುತ್ತೆ. ಓಕೆ, ಇದು ಕಾಸ್ಟ್ ಪ್ರೈಸ್. ಸೊ ಡಿಸೈಡ್ ಸೆಲ್ಲಿಂಗ್ ಪ್ರೈಸ್ ಏನು, ಡಿಸೈಡ್ ಸೆಲ್ಲಿಂಗ್ ಪ್ರೈಸ್ ಬಂತು ಈ 600ಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬೇಕು, 25% ಆಫ್ 25/100 ಇಂಟು 600. ಓಕೆ, ಸೊ 600 + 150 ಅಂದರೆ 750. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್, if the cost price of 15 books is equal to a selling price of 20 books, the loss percentage ಏನು ಅಂತ ಕೇಳ್ತಾ ಇದ್ದಾರೆ. ಸೊ 15 ಬುಕ್ಸ್ನ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 20 ಬುಕ್ಸ್ನ ಸೆಲ್ಲಿಂಗ್ ಪ್ರೈಸ್. ಸೊ CP/SP ಏನು ಬಂತು, 20/15 4/5. ಲಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಲಾಸ್ ಪರ್ಸೆಂಟೇಜ್ ಏನು, ಲಾಸ್ ಪರ್ಸೆಂಟೇಜ್ ನಿಮಗೆ 4 ಲಾಸ್ ಪರ್ಸೆಂಟೇಜ್ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಬೈ ಕಾಸ್ಟ್ ಪ್ರೈಸ್ ಬರೋದು ಅಲ್ವಾ. ಸೊ ಹಾಗಾಗಿ 1/4 ಇಂಟು 100, ಹಾಗಾಗಿ ಇದು 25%. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಇದೂ ಆಲ್ಮೋಸ್ಟ್ ಅದೇ ಥರನೇ. ಓಕೆ, ದಯವಿಟ್ಟು ಸಾಲ್ವ್ ಮಾಡಿ 17th ಒನ್ನು. ಓಕೆ, ಆನ್ಸರ್ ಬಂದು ನಿಮಗೆ 800 ಬರುತ್ತೆ. ಇದು ಭಾಳ ಈಸಿ. ಓಕೆನಾ, ಇಲ್ಲಿ ಮಾಡಿಬಿಡ್ತೀನಿ. 18 ಕಾಟ್ಸ್ದು ಕಾಸ್ಟ್ ಪ್ರೈಸ್ ಆಫ್ 3 ಕಾಟ್ಸ್ಗೆ ಬರುತ್ತೆ. ಹಾಗಾಗಿ ಟೋಟಲ್ ಎಷ್ಟು, 21. ಕಾಸ್ಟ್ ಪ್ರೈಸು ಎಷ್ಟು ಬರುತ್ತೆ, 16,800. ಸೊ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 16,800 ಡಿವೈಡೆಡ್ ಬೈ 21. ಓಕೆ, ಸೊ ಇಷ್ಟು ಕ್ವೆಶನ್ಸು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಮಾಡಿದ್ದೀವಿ. ಇದು ಈ ಟಾಪಿಕ್ ಮೇಲೆ ಇರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸು ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡರಲ್ಲೂ ಕೇಳುವಂಥ ಚಾನ್ಸಸ್ ಇದೆ, ಯಾಕಂದರೆ ಇದು ಮೆಲ್ಟನ್ ಎಬಿಲಿಟಿಯಲ್ಲಿ ಬರುತ್ತೆ. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.